ಅಂದು ಮಾಡಿದ್ದ ಪ್ರತಿಜ್ಞೆ ಏನಾಯಿತು ಶಕುನಿ? ಏನಾಯಿತು? 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 ಸದ್ದು ಸದ್ದು ಸೌಬಲನಾದ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ನಮ್ಮ ಮರುಳುಗಳೇ ಸದ್ದು! ಏನೇ ಮೂಕ ಬಗೆವ ಮೂಕ ಕಂಠದ ಕರ್ಕಶ ಕೇಕೆ, ಏನಿ ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ, ಅಖಂಡ ಭರತ ಖಂಡಕ್ಕೆ ಕಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹೋ ನಿಪುಣ ಈ ಸೌಬಲರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಯಾವ ನನ್ನ ಗಾಂಧಾರ ವಂಶಕ್ಷಯಕ್ಕೆ ಕಾರಣನಾದ ದುರ್ಮತ್ತ, ದುರ್ಜಾತ, ದುರ್ನೀತ, ದುರುಳ ದುರ್ಯೋಧನನೇ ನಿರಪರಾಧಿಗಳು ಗಾಂಧಾರ ವಂಶಸ್ಥರಾದ ನಮ್ಮನ್ನು ಬಂಧಿಸಿ ನಿನ್ನ ಕತ್ತಲೆಯ ಕಾರಾಗೃಹರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಕಠೋರಾದಿ ಕಠೋರ ಕಟು ಶಿಕ್ಷೆಗಳು ನೆನೆಸಿಕೊಂಡರೆ ಅಪ್ಪಾ ಗುಂಡಿಗೆಯು ಸಿಡಿಯುತ್ತಿದೆ, ರಕ್ತ ಕುದಿಯುತ್ತಿದೆ, ನನ್ನ ಕೈ ಕಾಲುಗಳನ್ನು ನಡುಗಲಾರಂಭಿಸುತ್ತದೆ. ಸಹಸ್ರಾರು ಬಾಣಗಳು ಒಮ್ಮೆಲೆ ನನ್ನ ಎದೆಗೆ ನಾಟಿದಂತಾಗುತ್ತದೆ ದುರ್ಯೋಧನ, ನಾಟಿದಂತಾಗುತ್ತದೆ. ಅಂದು ನೀನು ನನ್ನ ಜನ್ಮದಾತನಿಗೆ, ನನ್ನ 99 ಸಹೋದರರಿಗೆ ದಿನಕ್ಕೆ ಒಂದು ಇಡೀ ಅನ್ನ, ಒಂದೇ ಒಳಲೆ ನೀರನ್ನು ಕೊಡುತ್ತಿದ್ದೆ ದುರ್ಯೋಧನ, ಒಂದೇ ಒಳ್ಳೆ ನೀರನ್ನು ಕೊಡುತ್ತಿದ್ದೆ. ಆ ಇಡೀ ಅನ್ನ ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿಲ್ಲ ದುರ್ಯೋಧನ, ನೀಗುತ್ತಿಲ್ಲ. ಆಗ ನನ್ನ ಜನ್ಮದಾತ, ನನ್ನ 99 ಸಹೋದರರು ಸಾಮೂಹಿಕವಾಗಿ ನಿರ್ಧರಿಸಿ ನಿನ್ನ ಮೇಲಿನ ಸೇಡನ್ನು ತೀರಿಸಲು ಅದೆಲ್ಲವನ್ನೂ ನನಗಿತ್ತು ಈ ಶ್ವಾಸಕೋಶದಲ್ಲಿ ಉಸಿರು ತುಂಬುವಂತೆ ಮಾಡಿ ನರಳುತ್ತಾ ನರಳುತ್ತಾ ಒಬ್ಬೊಬ್ಬರಾಗಿ ಹತರಾಗಿಬಹುದು. ಈಗಲೂ ಆ ದಾರಿನ ದೃಶ್ಯ ನನ್ನ ಸ್ಮೃತಿ ಪಟಲದಿಂದ ಅಳಿಯದೆ ಉಳಿದು ನಿರಂತರ ಬಡವೋಗ್ನಿ ಜ್ವಾಲೆಯಿಂದ ನೊಂದು ಬೆಂದು ನನ್ನೀ ಕೃಷ ಆಗಿರುವ ದೇಹವನ್ನು ಅಣು ಅಣುವಾಗಿ ಚಿತ್ರ ವಿಚಿತ್ರವಾಗಿ ತುಂಡರಿಸಿ ನೋಡಿದರು ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಮೈಯಿಗೆ ಮೈ ಎಂಬ ಮಾತ್ಸರ್ಯಗಳ ವಾಕ್ಯದ ಹೊರತಾಗಿ ನನ್ನಲ್ಲಿ ನೇನು ಉಳಿದಿಲ್ಲ. ನನ್ನಲ್ಲಿ ನೇಳು ಉಳಿದ ದುರ್ಯೋಧನ, ನನ್ನಲ್ಲಿ ನೇನು ಉಳಿದಿಲ್ಲ.
ದೈವೇ ದಗ 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 ದಗದಿಸುತ್ತಿರುವುದು ದುರ್ಯೋಧನ, ದಗಿಸುತ್ತಿರುವುದು. ದಗ 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 ನೆತ್ತಿದೆ ದ್ವೇಷದ ಜ್ವಾಲೆ, ದಹಿಸುತ್ತಿರುವುದು ಲೋಕ ಕರಾಳೆ. ದಗ 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 ನೆತ್ತಿದೆ ದ್ವೇಷದ ಜ್ವಾಲೆ, ದಹಿಸುತ್ತಿರುವುದು ಲೋಕ ಕರಾಳೆ. ಹರಡಿದ ದಾಹ ಎಲ್ಲೆಲ್ಲೂ ಉಳಿಯುವುದೆಂತು ಕೊರುವಂಚಯರ, ಹರಡಿದ ದಾಹ ಎಲ್ಲೆಲ್ಲೂ ಉಳಿಯುವುದೆಂತು ಕೊರುವಂಶಜರು. ದಗ 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 ನೆತ್ತಿದೆ ದ್ವೇಷದ ಜ್ವಾಲೆ, ದಹಿಸುತ್ತಿರುವುದು ಲೋಕ ಕರಾಳೆ. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನ್ನು ಕುರುಪದಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು, ನಮಗೆ ಒದಗಿತು ಸರ್ವೇ ಸಾವು. ಅಣ್ಣ ತಮ್ಮಂದಿರು 100 ನಾವು, ನಮಗೆ ಒದಗಿತು ಸರ್ವೇ ಸಾವು. ದಗ 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 ನೆತ್ತಿದೆ ದ್ವೇಷದ ಜ್ವಾಲೆ, ದಹಿಸುತ್ತಿರುವುದು ಲೋಕ ಕರಾಳೆ. ನೂರರಲ್ಲೊಬ್ಬ ಉಳಿದೆ ಈಗ, ತೀರಿಸಲು ಸರ ಸಾಲವ ಬೇಗ. 100ರಲ್ಲೊಬ್ಬ ಉಳಿದೆ ಈಗ, ತೀರಿಸಲು ಸರ ಸಾಲವ ಬೇಗ. ಎಮ್ಮರವಾಗುವುದು ಎಮ್ಮ ಸೇಡು 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 ಸೇಡು. ಎಮ್ಮರವಾಗುವುದು ಎಮ್ಮ ಸೇಡು, ಶ್ಮಶಾನವೆನುವುದು ಕೌರವನಾಡು. ಎಮ್ಮರವಾಗುವುದು ಎಮ್ಮ ಸೇಡು, ಶ್ಮಶಾನವೆನುವುದು ಕೌರವನಾಡು. ದಗ 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 ನೆತ್ತಿದೆ ದ್ವೇಷದ ಜ್ವಾಲೆ, ದಹಿಸುತ್ತಿರುವುದು ಲೋಕ ಕರಾಳೆ, ಲೋಕ ಕರಾಳೆ, ಲೋಕ ಕರಾಳೆ. ಅಳಬೇಡಿ 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 ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ ಅಳಬೇಡಿ. ಅಳಬೇಡಿ ಅಳಬೇಡಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿ. ದುರ್ಯೋಧನ, ನಿನ್ನ 99 ಸಹೋದರ ಚಿನ್ನ ರುಂಡಗಳಿಂದ ಹರಿಯುವ ರಕ್ತದಿಂದ ನನ್ನ ಸಹೋದರ ಅರಸರಿಗೆ ನರಕದಲ್ಲಿ ನಿಯೋಜನ ಮಾಡಿಸುವೆ, ನಿಯೋಜನ ಮಾಡಿಸುವೆ. ಓರ್ ಕರೆವ ಬಿರುಗಾಳಿಗೆ ಸೇಡಿನ ಕಾರ್ಮೋಡಗಳನ್ನು ಎಬ್ಬಿಸಿ ಹಗಲಿರುಳು ಧರೆಯನ್ನು ಬಿರಿಯುವಂತೆ ಮಾಡಿ ನನ್ನೇ ದ್ವೇಷದ ವಿಷಯದಲ್ಲಿ ಸಿಕ್ಕಿ ಕೊಚ್ಚಿ ಹೋಗುವೆ. ನಾನು ನಿನ್ನಂತೆಯೇ ನನ್ನ 99 ಸಹೋದರನ್ನು ಒಳಗೊಂಡು ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತ ರಾಜಗಳನ್ನು ಓಲೈಸಿಕೊಳ್ಳುತ್ತಾ ಇದೇ ನನ್ನ ರಾಜ್ಯ, ಇದೇ ನನ್ನ ಸಾಮ್ರಾಜ್ಯ, ಇದೇ ನನ್ನ ರಕ್ತ ಖಚಿತ ಸಿಂಹಾಸನ. ರಾಜ್ಯಭಾರ ಮಾಡಬಹುದಾಗಿತ್ತು, ಆದರೆ ಎಲ್ಲವೂ ಗಾಳಿ ಗೋಪುರವಾಗಿ ಹೋಯಿತು.
ಎಲ್ಲವೂ ಗಾಳಿ ಗೋಪುರವಾಗೇ ಉಳಿಯಿತು. ನಿನ್ನೀ ಅಧಿಕಾರದ ದಾಹ, ಅಧಿಕಾರದ ವ್ಯಾಮೋಹ, ಅಧಿಕಾರದ ಪರಮಾವಧಿ ಎಲ್ಲವೂ ನಾಶವಾಯಿತು. ಅಧಿಕಾರ 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 ಬಲದಿಂದ ತುಂಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಈಗ ನಾನು ಯೋಗಿ ನಾನು ಅಧಿಕಾರ 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 ಬಲದಿಂದ ತುಂಬಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ಈಗ ನಾನು ಯೋಗಿ ನಾನು ನೋಡುವೆ. ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದೇ ಅತಿಯಾಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕುಲನಾಶ ಮಾಡುವುದೇ ಸರಿಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ ಗೌರವ, ಸರಿಯಾಡೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ನನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ನೀರ್ವರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪು, ಆ ಬ್ರಹ್ಮನ ತಪ್ಪು. ಅಧಿಕಾರ 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 ಈಗ ನಾನು ಯೋಗಿ ನಾನು ಸೂರದನವ ಹಿಡಿದು ನಿಂತ ವೀರಪಾತನು, ಸೂರದನವ ಹಿಡಿದು ನಿಂತ ವೀರಪಾತನು ಅನ್ಯಾಯವಾಗಿ ಪ್ರಾಣ ಬಿಡುವನ್ನು ಕನ್ನಡನು, ಅನ್ಯಾಯವಾಗಿ ಪ್ರಾಣ ಬಿಡುವನ್ನು ಇದೆಂದು ನಿಂತಿಸಲು ದೈತ ಭೀಮನು, ಇದೆಂದು ನಿಂತಿಸಲು ದೈತ ಭೀಮನು ತನ್ನ ಕಲೆಯಿಂದ ನಿನ್ನ ತೊಡೆಯ ತನ್ನ ತೊಡೆಯಿಂದ ನಿನ್ನ ತೊಡೆಯ ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಬಲದಿಂದ ಆ ಭೀಮನಿಗೆ ಬಲಿಯ ಪಟ್ಟು ನಾನು ನೀಚ ನಾನು ನೋಡು ದ್ರೋಹಿ ನಾನು ನೋಡುವೆ. ಯೋಧನ ನಿನ್ನೊಡನಾಡಿಯಾಗಿ ನಿನ್ನ ಕುಲದ ಬೇರನ್ನು ಕಿತ್ತೊಯ್ಯಲು ಸನ್ನಿಹವಾಗಿರುವ ಈ ನಿನ್ನ ಸೋದರ ಮಾವ ಎಲ್ಲಿಗೆ ತಾನೇ ಹೋದನು? ನನ್ನ ಸೇಡೆಂಬ ಸಿಗಿಲಿ ನನ್ನ ಸೇಡೆಂಬ ದಾವಾಗ್ನಿಗೆ ಸಿಲುಕಿರುವ ಪತಂಗವೇ ನಿನ್ನ ವಿನಾಶದ ಕಾರ್ಯ ಆರಂಭ. ಅಯ್ಯೋ ಮರುಳೇ, ಶಕುನಿ ಎಂಬ ಮೂರಕ್ಷರದ ಅರ್ಥವೇನಾದ್ರೂ ಬಲ್ಲೆಯ? ಕೇಳು. ಶ ಎಂದರೆ ಶಕ್ತಿ ಪ್ರಧಾನವಾದ, ಹೂ ಎಂದರೆ ಗುರು ಸಂಜಾತರನ್ನು
ನೀನರೇ ನಿರ್ಮೂಲನೆ ಮಾಡುವವನೇ ಈ ಮೂರಕ್ಷರ ಶಕುನಿ ಶಕುನಿ ಶಕುನಿ. ಆದರೂ ಚಿಂತೆಲ್ಲ ದುರ್ಯೋಧನ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇಡಿಸಬೇಕು. ಅದರಲ್ಲೂ ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಣ್ಣುಡಿಯನ್ನು ಅನುಸರಿಸಿ ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡದಾರಿಯಲ್ಲಿ ನಡೆಸುವೆ. ಹೆಣ್ಣು ಮುಂದೆ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ 99 ಸಹೋದರರೊಡನೆ ನಿನ್ನನ್ನು ನಾಶಪಡಿಸಬಾರದು. ಎಲ್ಲಿದೆ ಶಾಂತಿ? ಎಲ್ಲಿದೆ ವಿಶ್ರಾಂತಿ? ಗುರುಕುಲ ಕೀಟವೇ, ಇವುಗಳನ್ನೇನೆಂದುಕೊಂಡೆ? ಬರೀ ಪಗಡಾಟದಲ್ಲಿ ಬಳಸುವ ದಾಳಗಳೆಂದುಕೊಂಡೆಯ? ಅಲ್ಲ, ನನ್ನ ಜನ್ಮದಾತ, ನನ್ನ 99 ಸಹೋದರರ ಚಿತಾಭಸ್ಮದಿಂದ ಅಳಿದು ಉಳಿದ ಮೂಳೆಗಳಿಂದ ಮಾಡಿದ ದಾಳಿ, ನಿನ್ನ ಮೇಲಿನ ಸೇಡನ್ನು ತೀರಿಸಲು, ಸದಾ ಎಚ್ಚರಿಸಲು ಮೂಳೆಗಳಿಂದ ಮಾಡಿದ ದಾಳಗಳಿವು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಎನ್ನನು ಜರದೇಹದ ಮೂಳೆಗಳು. ದಾಳಗಳಲ್ಲವ ಮರುಳೇ ಇವುಗಳು, ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ. ಪಾಪಿ, ನನ್ನ ತಂದೆ ತಮ್ಮಂದಿರಗೋಡು, ಮುಂದೆ ನಿನ್ನ ಗುರು ಆಳು ಆಳ ಸರ್ಪವನ್ನು ತೊಳೆದ ಮೂಲ ಗೌರವನೆ ಕೇಳು. ಆಳ ಸರ್ಪವನ್ನು ತೊಳೆದರಿಸಿದ ಪೌಳ ಗೌರವನೆ ಕೇಳು. ನಾಳೆ ನಡೆಯುವ ಘೋರ ಕಾಳಗದಿ ಕೌರವೇಣಗಳ ಸಾಲು ಸಾಲು, ನಾಳೆ ನಡೆಯುವ ಘೋರ ಕಾಳಗದಿ ಕೌರವೇಣಗಳ ಸಾಲು ಸಾಲು. ಸರ್ಪ ಕಿರೀಟವ ಧರಿಸಿ ಸರ್ಪದ ಮೇರುವ ದುರನ ಕೇಳು. ಸರ್ಪ ಕಿರೀಟವ ಧರಿಸಿ ಸರ್ಪದ ಮೇರುವ ದುರುಳನ ಕೇಳು. ಅಲಾ ಭೀಮನ ಬುದ್ಧಿಯ ಮಾರ್ಪಡಿಸಿ, ಭೀಮನ ಬುದ್ಧಿಯ ಮಾರ್ಪಡಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ, ತೀರ್ಪುಗಾರ ಶ್ರೀಕೃಷ್ಣನ ಎದುರು ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ, ಮರ್ಮಾಂಗದ ನಿನ್ನ ತೊಡೆಯನ್ನು ಮುರಿಸಿ. ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ ಮರುಳೇ ಇವುಗಳು, ದಾಳಗಳಲ್ಲವೋ. ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಜನ್ಮದಾತನನ್ನೊಳಗೊಂಡ ಎನ್ನನು ಜರದೇಹದ ಮೂಳೆಗಳು, ಎನ್ನನು ಜರದೇಹದ ಮೂಳೆಗಳು.
ತಾಳಗಳಲ್ಲವೋ ಮರುಳೆ ಇವುಗಳು ತಾಳಗಳಲ್ಲವೋ ತಾಳಗಳಲ್ಲವೋ ಮರುಳೆ ಇವುಗಳು ತಾಳಗಳಲ್ಲವೋ 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 ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಬ್ಬರು ನಿಟ್ಟಿಸುರು ಬಿಡುವಂತೆ ಮಾಡಿ ನರಕದ ಮಾರ್ಗದಲ್ಲಿ ನಡೆಸಬೇಕು. ನರಕದ ಮಾರ್ಗದಲ್ಲಿ ನಡೆಸುವೆ. ಯಾರಿಗೆ ಬಾವ ನರಕದ ಮಾರ್ಗ? ನಿನಗೆ. ಶಕುನಿ ನಿನ್ನ ಕೆಡುವರಿಗಳಾದ ಪಾಂಡವರು ಎನ್ನುವಷ್ಟರಲ್ಲಿ ನಿನ್ನ ಆಗಮನ. ಮಾವ, ನಾನು ಮಾಡಿದ ಕಾರ್ಯವು ಇತ್ತೇ ಮಾವ? ಚಿಂತೆ ಏಕೆ ಗುರುರಾಜ? ಜಯದೃತ ಕೃತವರ್ಮಾದಿಗಳು ನಿನ್ನ ಸಹಾಯಕ್ಕೆಂದು ಸೈನ್ಯ ಸಮೇತರಾಗಿ ಹೊರಟೆಂದು ದೂತನು ಸಮಾಚಾರ ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ತನ್ನೆರಡು ತೋಲ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಉಟ್ಟಣಿಸಬಲ್ಲೆ. ಆದರೆ ಇಜ್ಞಾತಿ ಹಿಂಸೆ ಶ್ವೇತ ಕಲಹ ಉಚಿತವೇ ಮಾವ. ಅಂದು ದ್ವಾರಕೆಗೆ ಹೋಗಿದ್ದಾಗ ಶ್ರೀಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದರು. ಆದರೆ ನಿನ್ನ ಮೇಲಿನ ಸ್ವಾಭಿಮಾನದಿಂದಾಗಿ ನಾನು ಅದನ್ನು ತಿರಸ್ಕರಿಸಿದೆನು. ಕೃಷ್ಣನು ಕ್ಷತ್ರಿಯ ಪರಮವೈರಿ. ಅವನ ಮಾತಿಗೆ ಪ್ರಜ್ಞಾಸ್ಯ ಬಿಡು. ಆತ್ಮರಾದ ದ್ರೋಹಿಗಳ ಪದವ ಮುರಿವೆ ನೀಕ್ಷಣ. ಆತ್ಮರಾದ ದ್ರೋಹಿಗಳ ಪದವ ಮುರಿವೆ ನೀಕ್ಷಣ. ಪದವ ಮುರಿವೆ ನೀಕ್ಷಣ. ಪದವ ಮುರಿವೆ ನೀಕ್ಷಣ. ಉಂಡರನ್ನು ಛೇದಿಸಿ ಕಲವು ಜಯಿಸಿ ಉಂಡರನ್ನು ಛೇದಿಸಿ ಕಲವು ಜಯಿಸಿ ಮೆರವೆನ ಒದಗಿ ಮೆರವ ಅದವರನ್ನು ಶಿರವ ಕಡಿದು ಬರುವೆನ. ಒದದಿ ಮೆರವ ಅದವರನ್ನು ಶಿರವ ಕಡಿದು ಬರುವೆನ. ದುರಾತ್ಮರಾದ ದ್ರೋಹಿಗಳ ಪದವ ಮುರಿವೆ ಮುರಿವೆ ನೀಕ್ಷಣ. ಪದವ ಮುರಿವೆ ನೀಕ್ಷಣ. ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಸಂಧಾನ ನಡೆಸುವನಂತೆ. ಅಗ್ರಜ, ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ. ಅತಿಥಿ ಸತ್ಕಾರ ಸಿದ್ಧಪಡಿಸುವನಾಗು. ಯಾರಿಗೆ ಅಗ್ರಜ ಅತಿಥಿ ಸತ್ಕಾರ? ಅಗ್ರಜಾನ್ವಿತಕ್ಕೆ ಯದು ನಂದನನು. ಅಗ್ರಜಾನ್ವಿತಕ್ಕೆ ಯದು ನಂದನನು. ದರಿದ್ರಾನ್ವಿತ ವಿದುರಂತಂದಿಸಲ್ ಗಣಕುಟೀರಗೆ ಹೋಗಿರ್ಪಡೆ ಸಹಿಸಲು ಹೊಸದಳವು ಎನಗೆ. ಅಗ್ರಜ ಅಗ್ರಜ ಸಹೋದರ, ಆ ಕೃಷ್ಣನು ನಮ್ಮ ಸತ್ಕಾರ ನಿರೀಕ್ಷಿಸುತ್ತಿರಲಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರನ ಮುರುಕು ಜೋಪಡಿಯನ್ನು ಆಚರಿಸಿರುವಂತೆ ಎಷ್ಟೊಂದು ಅವಹೇಳನ ಅಗ್ರಜ. ಸಹೋದರ, ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು. ವಿದುರನಂತಹ ಭಕ್ತರು ಮತ್ಯಾರಿರು? ಈ ದಿನ ಆತನ ಸತ್ಕಾರ ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ನಡೆ. ಅಗ್ರಜ ಸಹೋದರ, ಎಚ್ಚರಿಕೆ ಎಚ್ಚರಿಕೆ. ಅಗ್ರಜ, ಎಚ್ಚರಿಕೆ ಎಚ್ಚರಿಕೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮುರಾರಿ ಕೃಷ್ಣನ ಕುತ್ತಮ ಜಾಲವ ಮೂಲವ ತಿಳಿಯುವುದು ಅಸದಳವೈ. ಅಗ್ರಜ ಸಹೋದರ, ಮುರಾರಿ ಕೃಷ್ಣನ ಕುತ್ತಮ ಜಾಲವ ಮೂಲವ ತಿಳಿಯುವುದು ಅಸದಳವೈ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕಲ್ಲೇರ ಆ ಕೊಲ್ಲನ ಮರ್ಮವ ಅರಿಯದೆ ಈ ಪರಿದೊಡುಕುವುದೇ ಅಣ್ಣ. ಕಲ್ಲೇರ ಆ ಕೊಲ್ಲನ ಮರ್ಮವ ಅರಿಯದೆ ಈ ಪರಿದೊಡುಕುವುದೇ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುರುಕುಲವೇ ವಿನಾಶವಾಗುವ ಕಾಲವು ಬಂದಿದೆ ನಮಗೆ.
ನಾಶವಾಗುವ ಕಾಲವು ಬಂದಿದೆ. ಅಗ್ರಜ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಕುಲಚಲ್ಲವೆಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತಪಾನ ಮಾಡದೆ ಕೊನೆಗೊಳ್ಳೆದು. ಹೀಗಿರುವಾಗ ಸತ್ಕಾರವಂತೆ ಸತ್ಕಾರ. ಒಪ್ಪದು ಅಗ್ರಜ, ಒಪ್ಪದು ಒಪ್ಪದು ಅಗ್ರಜ. ಸಹೋದರ ಸಹೋದರ ಸಹೋದರ, ನನ್ನ ಪ್ರೀತಿಯ ಸಹೋದರನನ್ನು ಶಾಸನ ಮಾಡಲು ನನಗೂ ಒಂದೊಂದು ಬಾರಿ ದುಸ್ಸಾಹಸವಿಸುತ್ತದೆ. ನೋಡಿದೆಯ ಮಾವ, ನನ್ನ ಸಹೋದರ ಕೃತಾಬ್ಧಿ ಸ್ವರೂಪವನ್ನು ಮೊದಲಿನಲ್ಲಿ ಹಸಿದ್ದರು ಈ ಸಿಂಹಕ್ಕೆ ಸರಿಸಾಡಿ ಆಗಬಲ್ಲದೆ. ಅದರಲ್ಲಿ ಮಾವ, ಸಂಧಾನಕ್ಕಾಗಿ ಬರುತ್ತಿರುವ ಶ್ರೀಕೃಷ್ಣನಿಗೆ ನಾನು ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ. ಆಗಿದ್ದಲ್ಲಿ ಈ ಸಾರ್ವಭೌಮವನ್ನು ವೈಕು ತ್ರಿವಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲಿ ಸಹಿಸಲಾದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ನೀನು ಈ ಹಿಂಸೆ ಹೇಗೆ ಸಹಿಸುವೆ ದುರ್ಯೋಧನ? ಮಾವ, ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇತಕ್ಕೆ? ಕೃಷ್ಣನು ಕ್ಷತ್ರಿಯ ಜೊತೆಯ ಕಳಂಕ ಸ್ವರೂಪನು. ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನ ಮಾಡಲೆಂದೇ ಅವತರಿಸಿದನು. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆಂತಹ ಸ್ನೇಹಿತರು. ಕಾರಣವಿಲ್ಲದೆ ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನ್ನು ಮಾತ್ರಕ್ಕೆ ಸಿಂಹಾಸನದ ಮೇಲೆ ಕೂರಿಸಿ ಸಹೋದರನು ಸುರಾಪಾನಮತ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡು ಇದ್ದವನಿಗೆ ಮಣ್ಣನೆಯೇ. ಹಾಗಾದರೆ ನನ್ನನ್ನೇಕೆ ದೊರಕಿ ಕಳಿಸಿದೆ ಮಾವ? ಈ ದುರ್ಯೋಧನನು ಆ ಕೃಷ್ಣನ ಮನೆಯ ಬಾಗಿಲಲ್ಲಿ ಸಹಾಯವನ್ನು ಬಿಡುವುದು ಉಚಿತವಾದ ಕಾರ್ಯವೇ? ಅದಕ್ಕೊಂದು ಉದ್ದೇಶವಿತ್ತು. ಏನದು ಮಾವ ಉದ್ದೇಶ? ಆಳ ಸರ್ಪದನ್ನು ಕಿತ್ತು ಕಿತ್ತು ಬಳಿಕಾದರೊಡನೆ ಸರಸವಾಡಬಹುದಲ್ಲವೇ? ಹೌದು ಹೌದು. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಸೈನ್ಯವು ಹೆಚ್ಚು ಅವಶ್ಯಕವಿತ್ತು. ಒಂದು ವೇಳೆ ಕೃಷ್ಣ ನಿನ್ನ ಪಕ್ಷ ವಹಿಸಿದ್ದಲ್ಲಿ ಕೃಷ್ಣ, ನೀನು ನನಗೆ ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬಹುದಾಯಿತು. ಅರ್ಜುನನು ಆ ಧರ್ಮ ಸಂಕಟದ ನಿನ್ನನ್ನು ಪಾರು ಮಾಡಿದನು. ಮಾವ, ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು. ಆದರೆ ಅವನ ಮೇಲೆ ದ್ವೇಷದಿಂದಾಗಿ ಪಾಪ ಆ ಪಾಂಡವರನ್ನು ಹಿಂಸಿಸಬೇಕಾಗಲ್ಲ ಮಾವ. ಓಹೋ, ಪಾಪ ಪುಣ್ಯ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು. ಅವರೆಲ್ಲರೂ ಅವನ ಆಜ್ಞಾಧಾರಕರು. ಒಂದು ವೇಳೆ ಸಂಧಿಗೆ ಸಮ್ಮತಿಸಿ ಆಶಯ ನಿಂತಿದ್ದೆ ಆದರೆ ನವೀನ ಆಶಕ್ಕೆ ನೀನೇ ಕಾರಣನಾಗುವೆ. ಮತ್ತಿನ್ನೇನಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿಂದ ನಷ್ಟವಾಯಿತು. ಪುನಃ ಒಂದರೇನು, ಕ್ಷತ್ರಿಯ ವೀರರಿಂದ ಅನುಭಕ್ತಳಾಗಿ ಬಂದ ಭೂಮಿಯ ರಾಜ್ಯಲಕ್ಷ್ಮಿಯನ್ನು ಭಿಕ್ಷುಕರೇ ತಂದು ನಿನಗೆ ಉಚಿತವೇ? ಒಂದು ವೇಳೆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ರಾಜ್ಯಲಕ್ಷ್ಮಿಯನ್ನು ಕಳೆಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಏಕಿ ದೇಹಿ 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 ದೈನ್ಯವೃತ್ತಿ. ಸರಿಯಾಗಿ ಹೇಳಿದ ಸಹೋದರ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜಿ ಬರಿ ಊರುವಷ್ಟು ಜಾಗವನ್ನು ಕೊಡುವುದಕ್ಕೆ ನಾನು ಬಿಡುವುದೂ ಇಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಮತ್ತೆ ಬಾರಿಗೂ ಸಂಧಿಯ ನೆಪದಿಂದ ಪ್ರತಿಷ್ಠೆಯನ್ನು ತೋರಿವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು. ಆದರೆ ಇದರಲ್ಲೊಂದು ಸಲಹೆ ಇರುವುದು. ಏನದು ಮಾವ ನಿಮ್ಮ ಸಲಹೆ? ಸಮಯ ಬಂದಾಗ ತಿಳಿಸುವೆ. ಆಗಲಿ ಮಾವ, ನಿಮ್ಮ ಸಲಹೆ ಹೊರತಾಗಿ ನಾನು ಮತ್ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಈ ಅಖಂಡ ಸಾಮ್ರಾಜ್ಯ ಹಸ್ತಿನಾವತಿ ರತ್ನ ಸಿಂಹಾಸನ ನನ್ನದಾಗಬೇಕು.
ಸರ್ಪಲಾಂಛನ ನನ್ನ ಮುಡಿಯೇರಬೇಕು ಮಾವ, ನನ್ನ ಮುಡಿಯೇರಬೇಕು. ಯಾರು ಎನಗಾರು ಎನ್ನ ತುರಿಸಬಲ್ಲವರ ಈ ಗುರುಕುಲ ವೀರನ ಯಾರು ಎನಗಾರು ಎನ್ನ ತುರಿಸಬಲ್ಲವರ ಈ ಗುರುಕುಲ ವೀರನ ಕೆಣಕುವರಾರು, ಗುರುಕುಲ ವೀರನ ಕೆಣಕುವರಾರು. ಯಾರು ಎನಗಾರು ಎನ್ನ ತುರಿಸಬಲ್ಲವರ ಅವ ನಂದ ಗೋಪಿಯ ಸೈನ್ಯವೆನಗಿರೆ ಅಪಜಯ ಉಂಟೆ ಗುರುಪತಿಯನ್ನಗೆ. ನಂದ ಗೋಪಿಯ ಸೈನ್ಯವೆನಗಿರೆ ಅಪಜಯ ಉಂಟೆ ಗುರುಪತಿಯನ್ನಗೆ. ಭುವನದಿ ರಾಜ್ಯವನ್ನೆಲ್ಲವ ಗೆದ್ದು, ಭುವನದಿ ರಾಜ್ಯವನ್ನೆಲ್ಲವ ಗೆದ್ದು ಏಕ ಚಕ್ರಪತಿಯನ್ನು ತೊಗನ, ಏಕ ಚಕ್ರಪತಿಯನ್ನು ತೊಗನ. ಯಾರು ಎನಗಾರು ಎನ್ನೆದುರ ಬಂದವರ ಈ ಕೆಣಕುವರಾರು ಅವ ಗುರುಕುಲ ವೀರನ ಕೆಣಕುವರಾರು. ಯಾರು ಎನಗಾರು ಎನ್ನೆದುರಿಸಬಲ್ಲವರ ಬ್ರಹ್ಮಾಂಡವನ್ನು ಹಿಡಿದು ಪಾಂಡವರ ಚಿರಗಳ ಕಡಿಮೆ. ಅವ ಬ್ರಹ್ಮಾಂಡವನ್ನು ಹಿಡಿದು ಪಾಂಡವರ ಚಿರಗಳ ಕಡಿಮೆ. ಪದಮ ಭೀಮನ ಪದವನ್ನು ಮುರಿದು ಅವ ಪದಮ ಭೀಮನ ಪದವನ್ನು ಮುರಿದು ಅನುದಿನ ಮುದದಲ್ಲಿ ನಲಿಯುತ್ತ ಬಾಳ್ವೆ, ಅನುದಿನ ಮುದದಲ್ಲಿ ನಲಿಯುತ್ತ ಬಾಳ್ವೆ. ಯಾರು ಎನಗಾರು ಎನ್ನೆದುರಿಸಬಲ್ಲವರ ಗುರುಕುಲ ವೀರನ ಕೆಣಕುವರಾರು, ಈ ಗುರುಕುಲ ವೀರನ ಕೆಣಕುವರಾರು. ಯಾರು ಎನಗಾರು ಎನ್ನೆದುರಿಸಬಲ್ಲವರ ಮಾವ. ಈ ದುರ್ಯೋಧನ ಛಲವಿದೆಯಲ್ಲ, ಇದು ಕಗ್ಗಲ್ಲಿನಂತೆ ಅಛಲ, ಕಗ್ಗಲ್ಲಿನಂತೆ ಅಛಲ. ನೆಡೆ 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 ಗುರುಕುಲದ ರಣಕಲಿ, ನೀನಾಗುವೆ ರಣಂಗದಲ್ಲಿ ನರಬಲಿ. ಏನು ಅರಿಯದ ಈ ಸೋದರ ಮಾವನಲ್ಲಿ ದ್ವೇಷದ ಜವಾಬ್ದಾರಿ ಎಬ್ಬಿಸಿದೆ ಅಲ್ಲವೇ? ನೆಡೆ ನೆಡೆ. ಯಾವ ನನ್ನ ರಾಜ್ಯವನ್ನು ಮೋಸದಿಂದ ನಾಶಪಡಿಸಿ ಉತ್ತುಂಗ ಶಿಖರವೇನೆ ಮೆರೆತಿರುವ ನಿನ್ನ ಕುರುವಂಶ ನಿರ್ವಂಶ, ಯಾವ ನನ್ನ ರಾಜ್ಯವನ್ನು ವಶಪಡಿಸಿಕೊಂಡು ಮಣಿಮುಟಕ ಹೊತ್ತ ವಜ್ರ ಕರಿತ ನಿನ್ನ ಹಸ್ತಿನಾವತಿಯ ಸಿಂಹಾಸನ ಇನ್ನು ಶೂನ್ಯ. ಹಸ್ತಿನಾವತಿಯ ಮಹಾದ್ವಾರದಿಂದಿಡಿದು ಕುರುಕ್ಷೇತ್ರದ ರಣಾಂಗದವರೆಗೂ ರಕ್ತದ ಸಾಗರವನ್ನು ಏರ್ಪಡಿಸಿ ನಿನ್ನ 99 ಸಹೋದರರೊಡನೆ ರಕ್ತ ದೋಕುಳಿಯಾಡಲು ಭಯಕ್ಕೆ ಒತ್ತ ಈ ರಕ್ತ ರಾಕ್ಷಸನ ಊರಿಗಣ್ಣ ನೋಟ ಆರಿಸಿ ಚಲದಂತ ಮಲ್ಲ ಸಾಮ್ರಾಟ ಮಲ್ಲಲೆಂದು ಬಿರುದು ಪಡೆಯುವ
ನಿನ್ನ ವಜ್ರ ಖಚಿತ ಕಿರೀಟದ ಮಸ್ತಕವು ಎಂದಿಗೆ ರಣರಂಗಲ್ಲಿ ಬೀಳುವುದೋ ನಿನ್ನ ಸತಿ ಭಾನುಮತಿ ದೇವಿಯು ಮುಂಡೆಗೆದರಿ ಮುಂಡೆಯಾಗಿ ರಣರಂಗಲ್ಲಿ ಬಿದ್ದಿರುವ ನಿನ್ನ ಶವದ ಮೇಲೆ ಎಂದಿಗೆ ಹೊರಳಾಳುವಳೋ ಅಂದಿಗೆ ನನ್ನ 99 ಸಹೋದರರ ನನ್ನ ಜನ್ಮದ ಆತನ ಆತ್ಮಕ್ಕೆ ಶಾಂತಿ, ನನಗೆ ವಿಶ್ರಾಂತಿ. ಕುರುಕ್ಷೇತ್ರಕ್ಕೆ ಪೂರ್ಣ ವಿರಾಮ. ಆಗ ಆಗ ಈ ಶಕುನಿಗೆ ಮಹದಾನಂದ, ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರ ಆನಂದ ಆನಂದ ಈ ಶಕುನಿಗೆ ಮಹದಾನಂದ. ಈ ಕುರುಕ್ಷೇತ್ರ ಕುರುಕ್ಷೇತ್ರದ ಸಂಗ್ರಾಮ, ಈ ಕುರುಕುಲ ವಂಶದ ನಿರ್ನಾಮ. ಕುರುಕ್ಷೇತ್ರದ ಸಂಗ್ರಾಮ, ಈ ಕುರುಕುಲ ವಂಶದ ನಿರ್ನಾಮ. ಪಾಂಡವರಿಗೆ ಜಯವೋ, ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಆ ಕೌರವರಿಗೆ ಅಪಜಯವೋ. ಆನಂದ ಆನಂದ ಈ ಶಕುನಿಗೆ ಮಹದಾನಂದ. ಕೌರವ ಕುರಿಗಳ ಕೋಪಿಸುವೆ, ಆ ಕುರಿಗಳ ರಣದೊಳು ಮರ್ತಿಸುವೆ. ಕೌರವ ಕುರಿಗಳ ಕೋಪಿಸುವೆ, ಆ ಕುರಿಗಳ ರಣದೊಳು ಮರ್ತಿಸುವೆ. ಔತಣ ನೀಡುವೆ ಅನುಜರಿಗೆ, ಔತಣ ನೀಡುವೆ ಅನುಜರಿಗೆ. ಆನಂದವನ್ನೇ ಹೊಂದುವಿರಿ, ಆನಂದ ಆನಂದ ಈ ಶಕುನಿಗೆ ಮಹದಾನಂದ. ಈ ಕುರುಕ್ಷೇತ್ರ
ಹೊಂದುವೆನು. ನಿನ್ನ ವಿನಾಶಕ್ಕೆ ನಾಂದಿಯ ನಾಡಲು ಚಿರಶಾಂತಿಯ ನಾ ಹೊಂದುವೆನು. ಆನಂದ ಆನಂದ ಹೇ ಕಣ್ಣಿಗೆ ಮಾದ ಹೇ ಕುರುಕ್ಷೇತ್ರ. ಆನಂದ ಆನಂದ ಈ ಶಕುನಿಗೆ ಮಾದಾನಂದ ಹೇ ಆನಂದ.